ಬಿದರಹಳ್ಳಿಯಲ್ಲಿ ಅದ್ದೂರಿ ಶಿವರಾತ್ರಿ ಆಚರಣೆ. ಬಿದರಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ದಕ್ಷಿಣದ ಕಾಶಿ ಎಂದೇ ಪ್ರಖ್ಯಾತಿ ಗಳಿಸಿರುವ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಬಿದರಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ದೇವಸ್ಥಾನವನ್ನು ವಿಶೇಷ ಹೂಗಳಿಂದ ಅಲಂಕರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಬಿಎನ್ ನಟರಾಜ್, ಟ್ರಸ್ಟ್ನ ಸದಸ್ಯರಾದ ರಾಜೇಶ್, ವರುಣ್, ಮಧು, ಮಂಜುನಾಥ್, ಪ್ರಧಾನ ಅರ್ಚಕರಾದ ಹನುಮೇಶ್ ಉಪಸ್ಥಿತರಿದ್ದರು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಇದು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರುವ ಬಿದರಹಳ್ಳಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮತ್ತು ರುದ್ರಾಭಿಷೇಕಗಳು ಇರ್ತವೆ. ಇವತ್ತು ಜನದಟ್ಟಣೆಯಂತೂ ಈ ಹಿಂದೆ ಇರ್ತಾ ಇದ್ದಂಥ ಈ ಸುತ್ತಮುತ್ತ ಈ ಮಾದಾಪುರ ಕ್ಷೇತ್ರದಲ್ಲೇ ಅತಿ ಹೆಚ್ಚು ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು, ತಪ್ಪಾಗಲ್ಲ. ಎರಡನೇ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಬೆಂಬಲ ಕೊಡ್ತಾ ಇರೋದ್ರಿಂದ ಇದು ಇನ್ನೂ ದೇವಸ್ಥಾನನ ಜೀವನೋದ್ಧಾರ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇವತ್ತಿನ್ನೂ ಸಂಜೆ ರುದ್ರಾಭಿಷೇಕಗಳಿರ್ತವೆ, 3 ಅಭಿಷೇಕಗಳಿರ್ತೈತೆ. ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ಬೇಕು ಅಂತ. ಈ ದಿನ ಬಿದರಹಳ್ಳಿ ಗ್ರಾಮದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ಭುರಿಯಾದಂತಹ ಹೂವಿನ ಅಲಂಕಾರನ ಮಾಡಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇದು ಭಾಳ ಖುಷಿ ಕೊಡ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಇದು ಹೇಗೆ ಅಂತಂದರೆ ಭಗವಂತನ ಒಂದು ಅನುಗ್ರಹ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಒಂದು ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಬೇಕಾದ್ರೆ ಅಲ್ಲಿ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆ ಇರಬೇಕು. ಆ ರೀತಿಯಾದಂತಹ ಭಗವಂತನ ಆಶೀರ್ವಾದ ಕೃಪೆ ಈ ಬಿದರಹಳ್ಳಿ ಗ್ರಾಮದಲ್ಲಿ, ನಮ್ಮ ಸ್ವಗ್ರಾಮ ಆದಂಥ ಬಿದರಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ. ಏನು ಸತತವಾಗಿ 2017ರಿಂದ ಈ ವರ್ಷದವರೆಗೂ ಪ್ರತಿ ವರ್ಷ ಹೂವಿನ ಅಲಂಕಾರ ಮಾಡ್ಕೊಂಡ್ಬರ್ತಿದ್ವಿ. ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಡಿಫ್ರೆಂಟಾಗಿ ಬೇರೆ ಥೀಮ್ ಜೊತೆ ಬಂದಿದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನೋಡಿ ಅದನ್ನು ವಿಜೃಂಭಣೆಯಿಂದ ಅವರು ಫೋಟೋಗಳು ತೊಗೊತಾ ಇರೋದು ಅದೊಂದು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾಯಿದೆ. ಹಾಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಅಂತಂದರೆ ಈ ವರ್ಷ ಏನು ಜೀರ್ಣೋದ್ಧಾರ ಆಗಿ ದೇವಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ನಮಗೆ ದೇವಸ್ಥಾನ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇರೋದು. ಹಾಗೆ ಅದಕ್ಕೆ ಏನೋ ಮುಂಚೆ ಚೌಟ್ರಿ ಎಲ್ಲ ಇತ್ತು, ಆ ಚೌಟ್ರಿ ಎಲ್ಲ ಡೆಮಾಲಿಷನ್ ಮಾಡಿ ಈಗ ಆ ಸ್ಪೇಸ್ ಎಷ್ಟು ನಮ್ಗೆ ಸಿಕ್ಕಿದೆ ಅದೇ ರೀತಿ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಏನು ನಾವೀಗ ಅದು ಹೂವಿನ ಅಲಂಕಾರ ಮಾಡಿದ್ದೀರಿ ಅದು ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷ ಅಂತ. ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಆಡಳಿತ ಮಂಡಳಿಗೆ ಹಾಗೆ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಮಂಜುನಾಥ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಆಗಿದ್ದ ಸ್ಟಾಪ್ ನಮಸ್ಕರೋಮಿ
ವಿಶ್ವನಾಥ ನೀನು ನೋಡ್ಕೊಂಡಿನಿ